ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಈಗ ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗೆ ಗೊತ್ತಾಗುತ್ತೆ ಯಾವ ರೆಸಿಪಿ ಮಾಡಿದೆ ಅಂತ. ಬೇಕಾಗುವ ಪದಾರ್ಥಗಳು: ಮೆಂತ್ಯ ಸೊಪ್ಪು 1 ಕಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ, ಚಕ್ಕೆ 2 ತುಂಡು, ಏಲಕ್ಕಿ 2, ಲವಂಗ 6, ಗೋಡಂಬಿ ಸ್ವಲ್ಪ, ಸೋಂಪು 2 ಟೀ ಸ್ಪೂನ್, ಕಸೂರಿ ಮೇಥಿ ಸ್ವಲ್ಪ, ಕತ್ತರಿಸಿದ ಟೊಮ್ಯಾಟೊ 2, ಸಾಸಿವೆ ಒಗ್ಗರಣೆಗೆ, ಅರಿಶಿಣದ ಪುಡಿ ಸ್ವಲ್ಪ, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಅಡುಗೆ ಎಣ್ಣೆ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್, ಕತ್ತರಿಸಿದ ಈರುಳ್ಳಿ 1 ದೊಡ್ಡದು. ಮಣ್ಣಿನ ಸುವಾಸನೆ, ಮನೆಯ ರುಚಿ. ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನುವ ಆಸೆಯ ರೆಸಿಪಿ ಇದು. ಆರೋಗ್ಯ ಮತ್ತು ರುಚಿಯ ಪರಿಪೂರ್ಣ ಸಂಯೋಜನೆ ಇದು. ಅಕ್ಕಿ 2 ಲೋಟ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತುಪ್ಪ ಸ್ವಲ್ಪ. ಸುವಾಸನೆಯ ಮೆಂತ್ಯ ಸೊಪ್ಪಿನ ಮ್ಯಾಜಿಕ್, ಕಹಿಯಿಂದ ರುಚಿಗೆ. ಇದನ್ನು ತಿಂದ ಮೇಲೆ ನೀವೇ ಹೇಳ್ತೀರಾ ರೆಸಿಪಿ ಹೇಗಿತ್ತು ಅಂತ. ಕಡಲೆ ಬೀಜ 1 ಟೇಬಲ್ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಚಿಕ್ಕ ಪಾನನ್ನಿಟ್ಟು ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ಗೋಡಂಬಿ ಹಾಕಿ ಹುರಿದುಕೊಳ್ಳಿ. ನಂತರ ಪಾನ್ ಕೆಳಗಿಳಿಸಿ ಕಡಲೆ ಬೀಜ ಹಾಕಿ ಮಿಕ್ಸ್ ಮಾಡಿ. ಸಾದಾ ರುಚಿಯಲ್ಲೂ ಒಂದು ಅರ್ಥ ಇದೆ, ಮೆಂತ್ಯದ ಕಹಿಯಲ್ಲೂ ಒಂದು ಮಧುರತೆ ಇದೆ. ಇದು ಕೇವಲ ಅಡುಗೆ ಅಲ್ಲ, ಮನಸ್ಸಿಗೆ ಸಮಾಧಾನ ನೀಡುವ ಒಂದು ಸಸ್ಯದ ಸ್ಪರ್ಶ. ಏನು ರೆಸಿಪಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತಾ? ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಪ್ರತಿಯೊಬ್ಬರೂ ಟ್ರೈ ಮಾಡಬೇಕಾದ ರೆಸಿಪಿ ಇದು. ಇದೇ ಒಲೆಯ ಮೇಲೆ ಒಂದು ಕುಕ್ಕರನ್ನಿಟ್ಟು ಕುಕ್ಕರ್ ಬಿಸಿಯಾದ ನಂತರ ಸಾಸಿವೆ, ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಸೋಂಪು, ಕತ್ತರಿಸಿದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಬೆಂದ ನಂತರ ಸಣ್ಣದಾಗಿ ಕತ್ತರಿಸಿದ ಮೆಂತ್ಯ ಸೊಪ್ಪನ್ನು ಹಾಕಿ 5 ನಿಮಿಷ ಚೆನ್ನಾಗಿ ಬಾಡಿಸಿ. ಯಾವುದೇ ರೆಸಿಪಿ ಮಾಡೋದಾದರೂ ಸಣ್ಣ ಉರಿಯಲ್ಲಿ ಮಾಡಿ, ತಳ ಹಿಡಿಯೋಲ್ಲ, ರೆಸಿಪಿ ಸೀದು ಸಹ ಹೋಗಲ್ಲ. ನೋಡಿ, ನಾನು ಮಾಡ್ತಾ ಇರೋದು ಹೆಲ್ದಿ, ಟೇಸ್ಟಿ, ಸುವಾಸನೆಯ ಮೆಂತ್ಯ ಬಿರಿಯಾನಿ. ಮೆಂತ್ಯ ಬಿರಿಯಾನಿ ಎಂದರೆ ರುಚಿ ಮಾತ್ರವಲ್ಲ, ಮೆಂತ್ಯದ ಸುವಾಸನೆ, ಬಿರಿಯಾನಿಯ ರುಚಿ. ಆ ಒಂದು ಪ್ಲೇಟ್ ಅಬ್ಬಾ, ಸವಿದ ಮೇಲೆ ಗೊತ್ತಾಗುತ್ತೆ. ಈಗ ಕುಕ್ಕರ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕತ್ತರಿಸಿದ ಟೊಮೆಟೊ ಹಾಕಿ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡಿ. ಟೊಮೆಟೊ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದು ಪ್ಲೇಟ್ ಮೆಂತ್ಯ ಬಿರಿಯಾನಿ 1000 ರುಚಿಯ ನೆನಪುಗಳನ್ನು ತರುತ್ತೆ. ಈಗ ಕುಕ್ಕರ್ಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಮೊದಲೇ ತೊಳೆದಿಟ್ಟುಕೊಂಡ ಅಕ್ಕಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತುಪ್ಪದಲ್ಲಿ ಹುರಿದಿಟ್ಟುಕೊಂಡ ಶೇಂಗಾ ಬೀಜ ಮತ್ತು ಗೋಡಂಬಿಯನ್ನು ಹಾಕಿ 4 ಲೋಟ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕುಕ್ಕರ್ನ ಲಿಡ್ ಮುಚ್ಚಿ 1 ವಿಸಲ್ ಕೂಗಿಸಿ. ಕುಕ್ಕರ್ ತಣ್ಣಗಾದ ನಂತರ ಲಿಡ್ಡನ್ನು ತೆಗೆದರೆ ಬಿರಿಯಾನಿಯು ಬಿಸಿ ಆವಿಯಲ್ಲಿ ಏಳುವ ಮೆಂತ್ಯದ ಸುವಾಸನೆ ಹೃದಯದೊಳಗೆ ಒಂದು ಮೃದುವಾದ ನೆನಪನ್ನು ಮೂಡಿಸುತ್ತದೆ. ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊಪ್ಪಿನ ಸಣ್ಣ ಕಹಿ ಮಸಾಲೆಯ ಜೊತೆ ಬೆರೆತು ಅದ್ಭುತ ರುಚಿಗೆ ತಿರುಗುತ್ತದೆ. ಮೆಂತ್ಯ ಬಿರಿಯಾನಿ ಹೇಗಿತ್ತು ಅಂತ ಮಾಡಿ ನೋಡಿ ಹೇಳಿ. ನಮಸ್ಕಾರ.